ಸಂಗೀತ ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಹೇಳಿ ಅನ್ಸಕತ್ತದ. ಯಾಕಂತಂದ್ರೆ ಈ ಬಿಗ್ ಬಾಸ್ ಮನೆಗೆ ಅವ್ರಿಗೆ ಅತಿಯಾಗಿ ಕ್ಲೋಸ್ ಆಗಿದ್ದು ಯಾರಂತಂದ್ರ ನಿಮ್ಗೆಲ್ರಿಗೂ ಗೊತ್ತೇ ಅದ. ಯಾರಂತಂದ್ರ ತನಿಷಾ ಅವರು ಮತ್ತೆ ಕಾರ್ತಿಕ್ ಅವರು ಯಾವಾಗ್ಲೂ ಕ್ಲೋಸ್ ಆಗಿರೋದು, ಒಬ್ರನ್ನ ಮಾತಾಡ್ಸ್ಕಂತ ನಗಸ್ಕಂತ ಒಬ್ರದಕ್ಕನ ಒಬ್ರ ಹತ್ರ ಹೇಳ್ಕೊಂತ ಚೆನ್ನಾಗಿದ್ರು ನೋಡೋದಕ್ಕೆ. ಅದು ಯಾರು ಕಣ್ ಬಿತ್ತೋ ಏನೋ ಗೊತ್ತಾಗವಲ್ತು. ಈಗ ದೂರ ಆಗಕತ್ ಬಿಟ್ಟಿದಾರ. ಸಂಗೀತ ಅವ್ರನ್ನ ದೂರ ಇಡಕತ್ತಾರ ಕಾರ್ತಿಕ್ ಅವರು ಮತ್ತೆ ತನಿಷಾ ಅವರು. ಯಾಕಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಅದ. ಅವರು ಸಂಗೀತ ಅವರು ಹೇಳಿದಾರ, ಈಗ ವಿನಯ್ಗೆ ಹೋಗ್ಬಿಟ್ಟು ಕಾರ್ತಿಕ್ ಅವರು ಬಕೆಟ್ ಹಿಡಿಯಾಕತ್ತಾರ ಅಂತ ಹೇಳಿ ಅನ್ಸಕತ್ತದಲ್ಲ ಅಂತ ಹೇಳಿ ಹೇಳಿದಾರಲ್ವಾ. ಈ ತರ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತೀಯಲ್ಲ ಸ್ಟುಪಿಡ್ತಾರ ಅಂತ ಹೇಳಿ ಕಾರ್ತಿಕ್ ಅವರು ನಿನ್ನೆ ಹೇಳಿದಾರ. ಅದಕ್ಕೆ ಈ ಕಡೆ ಬೇಜಾರಾಗ್ಬಿಟ್ಟಿದೆ ಸಂಗೀತ ಅವ್ರಿಗೆ. ಸಂಗೀತ ಅವ್ರು ಕೂಡ ಈ ಮಾತನ್ನ ಹೇಳ್ಬಾರ್ದಾಗಿತ್ತು. ಯಾಕಂತಂದ್ರೆ ಇಷ್ಟು ದಿನ ನೀವೆಲ್ರೂ ನೋಡಿದ್ದೀರಲ್ವಾ, ಅಂದರೆ ಅವಾಗ ಜಗಳ ಆದಾಗೆಲ್ಲ ಇವರು ಕೂಡ ಸಂಗೀತ ಅವ್ರು ಹೋಗ್ಬಿಟ್ಟು ವಿನಯ್ ಅವ್ರ ಹತ್ರ ಇದ್ದಾಗ ಚೆನ್ನಾಗಿ ಕ್ಲೋಸ್ ಆಗಿದ್ದು, ಚೆನ್ನಾಗಿ ಆಡ್ಕೊಂತ ನಕ್ಕಂತ ಮಾತಾಡ್ಕೊಂತ ಎಷ್ಟು ಚೆನ್ನಾಗಿದ್ರು. ನಾವು ಒಂದು ಸಲ ಜಗಳ ಅಂತ ಏನು ನೋಡಿದ್ವೋ ಅವ್ರು ಮತ್ತೆ ಆ ಥರ ಕ್ಲೋಸ್ ಆಗಿರೋದು ನೋಡಿದ್ರೆ ಇವರೇನ ಜಗಳ ಆಡಿರೋದು, ಯಾವ ಪರಿ ಚೇಂಜ್ ಆಗಿದ್ದಾರೆ ಅಂತ ಹೇಳಿ ನಮ್ಗೆಲ್ರಿಗೂ ಅನಿಸಿತ್ತು. ಈಗ ಅದೇ ಕೆಲಸವನ್ನ ಕಾರ್ತಿಕ್ ಅವರು ಕೂಡ ಮಾಡಕತ್ತಾರ ಅಂತ ಹೇಳಿ ಕಾಣಿಸಕತ್ತದ. ಬಟ್ ಸಂಗೀತ ಅವರು ಈ ಥರ ಬಕೆಟ್ ಹಿಡಿಯಾಕತ್ತಾರ ಅಂತ ಹೇಳಿ ಹೇಳ್ಬಾರ್ದಾಗಿತ್ತು. ಯಾಕಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಅದ. ಕಾರ್ತಿಕ್ ಅವರು ಯಾವಾಗ ಏನಿರುತ್ತಾ ಅದನ್ನ ಹೇಳ್ಕೊಂತ ಹೋಗ್ತಾರ. ಅವರು 10 ವರ್ಷದ ಫ್ರೆಂಡ್ಶಿಪ್ ಅವ್ರದ್ದು. ಈಗ ಈ ತರ ತಪ್ಪು ಮಾಡಿದಾರ, ಆ ತರ ತಪ್ಪು ಮಾಡಿದಾರ ಅಂತ ಅನ್ಸಿದಾಗ ಅವ್ರಿಗೆ ಹೋಗ್ಬಿಟ್ಟು ವಿನಯ್ ಅವ್ರಿಗೆ ಹೇಳೋದಾಗ್ಲಿ, ಅವ್ರಿಗೆ ಅನ್ನೋದಾಗ್ಲಿ, ಆಮೇಲೆ ಅವರಿಂದ ದೂರ ಇರೋದಾಗ್ಲಿ ಮಾಡಿದ್ರು. ಈಗ ಸ್ವಲ್ಪ ಚೆನ್ನಾಗಿ ಅನ್ಸಕತ್ತಾರ, ಚೆನ್ನಾಗಿ ಆಡಕತ್ತಿದಾರ. ವಿನಯ್ ಅವರು ಕೂಡ ಮೊದ್ಲಿನ ತರ ತುಂಬಾ ರ್ಯಾಶ್ ಆಗಿ ಮಾತಾಡೋದು, ರ್ಯಾಶ್ ಆಗಿ ನಡ್ಕೊಳ್ಳೋದು, ಕೆಟ್ಟ ಮಾತಾಡೋದಾಗ್ಲಿ ಏನು ಮಾಡ್ತಿಲ್ಲ. ಅವರು ಸ್ವಲ್ಪ ಸೈಲೆಂಟ್ ಆಗಿದಾರ, ಕರೆಕ್ಟ್ ಆಗಿ ಆಡ್ಕೊಂತ ಹೋಗಾಕತ್ತಾರ ಈ ಮಧ್ಯೆ ಅವರು. ಅದಕ್ಕೆ ಕಾರ್ತಿಕ್ ಅವ್ರಿಗೆ ಇಷ್ಟ ಆಗ್ಯದ ಅಂತ ಹೇಳಿ ಅನ್ಸಕತ್ತದ. ಅದಕ್ಕೆ ಅವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಹಾಕೊಂತ ಚೆನ್ನಾಗಿದ್ದಾರೆ, ಈಗ ಫ್ರೆಂಡ್ಶಿಪ್ ಅಂತ ಹೇಳಿ ಇದ್ದಾರ. ಬಟ್ ಇಲ್ಲಿ ಸಂಗೀತ ಅವ್ರನ್ನ ದೂರ ಮಾಡ್ತಿರೋದು ಯಾಕೋ ಸ್ವಲ್ಪ ಬೇಜಾರ್ ಅಂತ ಹೇಳಿ ಅನ್ಸಕತ್ತದ. ಯಾಕಂತಂದ್ರೆ ಸಂಗೀತ ಅವ್ರಿಗೆ ಆ ಬಿಗ್ ಬಾಸ್ ಮನೆಗ ಯಾರು ಕೂಡ ಅಷ್ಟೊಂದು ಕ್ಲೋಸ್ ಆಗಿರೋದಾಗ್ಲಿ ಹಂಗೇನು ಇಲ್ಲ ಅಂತ ಹೇಳಿ ಕಾಣಿಸಕತ್ತದ. ಮಧ್ಯೆ ಸಂಗೀತ ಅವರು ಕೂಡ ಕಾರ್ತಿಕ್ ಅವ್ರನ್ನ ದೂರ ಇಡೋದು ತರ ಮಾಡಿದ್ರು. ಯಾಕಂತಂದ್ರೆ ಪ್ರತಾಪ್ ಜೊತೆನೆ ಜಾಸ್ತಿ ಇರಾಕತ್ತಿದ್ರಲ್ವಾ, ಇದರಿಂದಾಗಿ ಕಾರ್ತಿಕ್ಗೆ ಬೇಜಾರಾಗಿದೆ ಅಂತ ಹೇಳಿ ಕಾಣಿಸಕತ್ತದ. ಅದಕ್ಕೆ ಇವ್ರು ನಮ್ಮನ್ನ ದೂರ ಇಡೋದೆ, ನಾವ್ ಇವ್ರನ್ನ ದೂರ ಇಡಮ್ಮ ಅಂತ ಹೇಳಿ ಅನ್ಸೋದೇನೋ ಅವ್ರ ಮನ್ಸಿಗೆ ಗೊತ್ತಿಲ್ಲ. ಅದಕ್ಕೆ ದೂರ ಇಡಕತ್ತಾರ ಅಂತ ಹೇಳಿ ಕಾಣಿಸಕತ್ತದ. ಆಮೇಲೆ ಇಷ್ಟು ದಿನ ಈ ತರ ಎಲ್ಲ ಮಾತಾಡಿರ್ಲಿಲ್ಲ ಕಾರ್ತಿಕ್ ಅವರು. ಏನಿದ್ರು ಕೂಡ ಮಾತಾಡಿದ್ರು ಕೂಡ ಸಡನ್ ಆಗಿ ಹೋಗ್ಬಿಟ್ಟು ಸಾರಿ ಕೇಳೋದು, ಅವ್ರಿಗೆ ಬೇಜಾರಾದಾಗ ಹೋಗ್ಬಿಟ್ಟು ರನ್ಸೋದು, ಮಾತಾಡ್ಸೋದು, ನಗ್ಸೋದೆಲ್ಲ ಮಾಡ್ತಿದ್ರು. ಬಟ್ ಈ ಮಧ್ಯೆ ನೀವು ನೋಡಕತ್ತೀರಲ್ವಾ ಬಿಗ್ ಬಾಸ್, ಎಲ್ಲಿ ಕೂಡ 3 ಜನ ಕೂಡೋದಾಗ್ಲಿ, ಇಬ್ರು ಕಾರ್ತಿಕ್ ಅವರು ಮತ್ತೆ ಸಂಗೀತ ಅವರು ಮಾತಾಡೋದಾಗ್ಲಿ, ನಕ್ಕಂತ ಕೂಡೋದಾಗ್ಲಿ ಎಲ್ಲಿ ಕಾಣಿಸವಲ್ತು. ಸಂಗೀತ ಅವ್ರಿಗೆ ಒಂಥರ ಒಂಟಿ ತರ ಅನ್ಸಕತ್ತದ, ಅವ್ರೊಬ್ರು ಹೋಗಿ ಕೂಡೋದು ಆ ಥರ ಎಲ್ಲ ಆಗಾಕತ್ತದ. ಆಮೇಲೆ ಪ್ರತಾಪ್ ಅವ್ರ ಜೊತೆ ಅಷ್ಟೇ ಇದ್ದಾರೆ ಈಗ ಸಂಗೀತ ಅವರು. ಇದರಿಂದಾಗಿ ನೋಡೋದಕ್ಕೆ ನಮಗೂ ಕೂಡ ಬೇಜಾರಾಗಕತ್ತದ. ಯಾಕಂತಂದ್ರೆ ಏನ್ ಫ್ರೆಂಡ್ಶಿಪ್ ಮೊದಲಿಂದ ಇತ್ತೋ ಅದು ಬಿಗ್ ಬಾಸ್ ಮುಗಿದ್ಮೇಲೆ ಹೊರಗೆ ಬಂದ್ಮೇಲೆ ಕೂಡ ಹಂಗೆ ಇರ್ಬೇಕಂತ ಹೇಳಿ ಅನ್ಸಕತ್ತದ. ಇಷ್ಟು ದಿನ ನಾವೆಲ್ಲರೂ ಅನ್ಕೊಂಡಿದ್ವಿ ಇವ್ರ ಮಧ್ಯೆ ಏನೇ ಜಗಳ ಬಂದ್ರು ಕೂಡ, ಏನೇ ಮನಸ್ತಾಪ ಬಂದ್ರು ಕೂಡ ಅದು ದೂರ ಆಗಿ ಮತ್ತೆ ಒಂದಾಗ್ಬಿಡ್ತಾರೆ ಇವ್ರು ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರ ಈಗ ನೋಡಿದ್ರೆ ಆಗಂಗಿಲ್ಲ ಅಂತ ಹೇಳಿ ಕಾಣಿಸಕತ್ತದ. ಯಾಕಂತಂದ್ರೆ ನೀವೇ ನಿನ್ನೆ ನೋಡಿದ್ರಲ್ವಾ ಯಾವ ತರ ಆಯ್ತು ಅಂತ ಹೇಳಿ ಬಿಗ್ ಬಾಸ್ ಮನ್ಯಾಗ. ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ತನಿಷಾ ಅವರು ಕೂಡ ಇರ್ಲಿ ಬಿಟ್ಬಿಡು ಆರಾಮಾಗಿ ಮಾತಾಡ್ರಿ, ಚೆನ್ನಾಗಿರೋಣ ಅಂತ ಹೇಳಿ ಕೂಡ ಒಂದು ಮಾತು ಹೇಳ್ಬೇಕಾಗಿತ್ತು. ಬಟ್ ಇಲ್ಲಿ ತನಿಷಾ ಅವರು ಕೂಡ ಒಂದು ಮಾತು ಕೂಡ ಹೇಳಿಲ್ಲ. ಅಂದ್ರೆ ತನಿಷಾ ಅವ್ರಿಗೆ ಮತ್ತೆ ಕಾರ್ತಿಕ್ ಅವ್ರಿಗೆ ಸಂಗೀತ ಅವ್ರದ್ದು ವರ್ತನೆ ಇಷ್ಟ ಆಗವಲ್ತೇನೋ ಅಂತ ಹೇಳಿ ಕಾಣಿಸಕತ್ತದ. ಇಲ್ಲಿ ಸಂಗೀತ ಅವ್ರಿಗೆ ಕಾರ್ತಿಕ್ ಅವ್ರದ್ದು ಮತ್ತೆ ತನಿಷಾ ಅವ್ರ ವರ್ತನೆ ಇಷ್ಟ ಆಗವಲ್ತ ಅಂತ ಹೇಳಿ ಕೂಡ ಕಾಣಿಸಕತ್ತದ. ಇವರಿಬ್ಬರಲ್ಲಿ ಈ 3 ಜನರಲ್ಲಿ ನಿಮ್ಗೆ ಯಾರ್ದು ತಪ್ಪಿದೆ, ಯಾರ್ದು ಕರೆಕ್ಟ್ ಇದೆ ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.